ಟೈಮ್ಗೆ ಸರಿಯಾಗಿ ಮನೆಗೆ ಬರಂಗಿಲ್ಲ, ನನಗೆ ಬೇಕಾದಾಗ ಮಗ ಮನೆಯಾಗ ಇರಂಗಿಲ್ಲ. ಬರಲಿ ಇವತ್ತು ಹಿಂಬರ್ಕಿ ತಾರ್ಕಂಬ ಏರಿಸ್ಕ. ಹಿಂಗ್ಯಾಕಲೆ ಏನ್ ಮಾಡುದ್ರಿ? ಧರ್ಮ್ಯ ನಾಯಿಗೆ ಬಡ್ದಂಗ ಬಡ್ದು ಕಳಿಸಿದ್ರಿ ಇವ್ರು. ಯಾಕಲೆ ಎದ್ರ ಸಲುವಾಗಿ? ನಿಮ್ಮ ದನ ಅವನು ತೋಟದಾಗ ಹೊಕ್ಕಿ ಬೆಳಿ ಎಲ್ಲ ಹಾಳು ಮಾಡ್ಯಾವಂತ. ಇಷ್ಟನಾ? ಗೌಡ್ರ ಟೂರ್ ಹೋಗಿ ಮೇಯ್ತೀವಿ, ಗೌಡ್ರ ದನ ಅಟ್ಟು ಮಂದಿ ಹೊಲ ಹೋಗಿ ಮೇಯ್ತಾವ. ನಾನು ಅದ ಬಡ್ಕೊಂಡೆ. ಗೌಡ್ರು ಊರಾಗ ಮೈತಾರ, ಅವ್ರ ದನಗಳು ಹೊಲದಾಗ ಮೈತಾವಪ್ಪ, ತಲೆ ಕೆಡ್ಸ್ಕೋಬೇಡ ಅಂದೆ. ಏನೋ ಮುದೋಡ್ಯ ನೀನು ತಿಂಡಿ ಅಂದ. ಯಾರ್ದ? ನನಗ ಅವಂದ. ಹಾ, ಯಪ್ಪ ವಯಸ್ಸಾಗೈತಿ, ನಂದೆಲ್ಲ ತಿಂಡಿ ತೀರೈತಿ, ಈಗೇನ ತಿಂಡಿದ್ರು ಗೌಡಂದ ಎದ್ದೈತಿ, ನಿನಗೇನ ಕೇಳ್ಬೇಕಂದ್ರೆ ಅವನ್ನ ಕೇಳಂತ ಹೇಳೀನಿ. ಅಲ್ಲಲೇ ಹಾದ್ಯಾಗಿನ ಜಗಳ ಹಾದ್ಯಾಗ ಬಗೆಹರಿಸಿ ಬರಬಾರ್ದನ? ಹಾದಿಗೆ ಹೋಗೋದು ಯಾವತ್ತಂದ ಮನೆಗೆ ಹೋಗ್ಸವಲ್ಲೇ ನೀನು. ಅಂದ್ರೆ ನೀವು ಕಾರ್ಬಾರ್ ಮಾಡೋರು, ನಾ ಕಾಲ್ಮರ್ಲಿ ಹೊಡಿಸ್ಕೊಳವೇನು? ಮತ್ತೇನಂತಿದ್ದಲೇ? ಏನಿಲ್ಲ, ನಿಮ್ಮ ಗೌಡನ ತಿಂಡಿಯರ ಏನೈತಿ ಅವ ಅಂದ. ಹಿಂಗ ಅವ ಅಂದ ಇಲ್ಲೇ ಬರಕತ್ತಾನ, ಕೇಳ್ತಾನಂತ. ಆಡ್ಸೋಕೆಲ್ಲೇ ನನ್ನ ಮಗ ಶಟೆ ದಿನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನು ಅವಂಗ ಇಷ್ಟು ಸೊಕ್ಕಿರ್ಬೇಕಾದ್ರ ಇನ್ನು ದಿನ ಬೆಳಗಾದ್ರೆ ಸೋನಾ ಮಸ್ರಿ ಮೊಮ್ಮ ತಿನ್ನವ್ ನಾನು. ನನಗೆಷ್ಟಿರಬೇಡ. ಆ ನನ್ನ ಮಗ ಬಂದು ನನ್ನ ಕೇಳಿ ನೀನು ಮೂರು ಮುಚ್ಕೊಂಡ. ನಮಸ್ಕಾರ ಗೌಡ್ರಿಗೆ. ಬರಬೇಕು ಬರಬೇಕು, ಧರ್ಮಾಪುರದ ಧರ್ಮನವರು. ಏನು ಈ ಬಡವನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ? ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ? ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ ತುಳಿತಾನಂದ್ರೆ ತಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ. ಆಯ್ತು, ಬಂದ ಕಾರಣ ಐತ್ರಿ ಅಪ್ಪ. ಕಾರಣ ಇಲ್ಲಾರ್ದ ಯಾರ ಮನೆ ಹೊಚ್ಚಲಾನು ತುಳಿಯಂಗಿಲ್ಲ ಈ ಧರ್ಮಣ್ಣ. ಅದು ನಿಮಗೆ ಚಲೋ ತಗೊಂಡು ಗೊತ್ತೈತಿ ಅಪ್ಪರ. ನಿನ್ನೆ ದಿನ ನಿಮ್ಮ ಮನೆ ಆಳುಗಳು ನಿಮ್ಮ ದನಗಳನ್ನೆಲ್ಲ ತೊಗೊಂಬಂದು ನಮ್ಮ ಹೊಲದಾಗ ಹೊಕ್ಕಿಸಿ ಬೆಳೆದು ನಿಂತು ಬೆಳಿನೆಲ್ಲ ತುಳಿಸಿ ಹಾಳು ಮಾಡಿಬಿಟ್ಟಾರೀ ಅಪ್ಪ. ಹೌದಾ ಲೇ ಶೆಟೆ? ಅಲ್ಲಲೇ ಆಳುಗಳಿಗೆ ಹೇಳಕ್ ಬರಂಗಿಲ್ಲಲೇ ನಿನಗೆ? ಆಳುಗಳ ಧರ್ಮನ್ ಹೊಲ್ದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾತ್ ಮಾಡ್ಯಾರಂತ. ಮಾಡ್ಯಾವ? ಯಾರಿಗೆ ಹೇಳ್ಬೇಕು? ಯಾರಿಗೆ ಹೇಳ್ಬೇಕು ಗೌಡಪ್ಪ? ಯಾರಿಗೆ ಹೇಳೋದ್ರಿ? ಅಲ್ಲ, ಎಲೆಕ್ಷನ್ದಾಗ ಊರಾಗ ಸಾರಾಯಿ ಹದ್ಸ್ರಿ ಅಂತೇಳಿ ಮ್ಯಾಲಿನವರು 20 ಬಾಕ್ಸ್ ಸೆರೆ ಕೊಟ್ಟು ಕಳಿಸಿದ್ರು. ನೀವು ಊರಾಗ ಒಬ್ಬರಿಗಾರ ಕೊಟ್ರೆ ಎಲ್ಲ ನಿಮ್ಮ ಆಳುಗಳು ಹೆಣಕ ಬಡದ್ರಿ. ಅವನು ನಿಮ್ಮ ಆಳುಗಳು ಕುಡಿದು ಎಲ್ಲಿ ಬೇಕಲ್ಲಿ ಗಿಡದ ಹುಡುಕ ಮಕ್ಕೊಂಡವ. ಮತ್ತು ದನ ಹೊಕ್ಕಿ ಬೆಳೆ ಹಾಳು ಮಾಡ್ಲಾರ್ದ ಏನು ಡ್ಯಾನ್ಸ್ ಮಾಡ್ತಾವೇನು? ಆಯ್ತು ಧರ್ಮಣ್ಣ, ನಮ್ಮ ಆಳುಗಳಿಗೆ ಹೇಳ್ತೀನಿ, ಇನ್ನೊಂದ್ಸರಿ ಧರ್ಮನ್ ಹೊಲ್ದಾಗ ದನ ಹೋಗಿಸ್ಬೇಡ್ರಿ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ಇನ್ನು ಮುಂದೆ ನನ್ನ ಹೊಲ್ದಾಗ ಹೊಕ್ಕಿಸ್ಬೇಡ, ಮಂದಿ ಹೊಲ್ದಾಗ ಹೊಕ್ಕಿಸಿ ಅವ್ರ ಬೆಳಿನ ಹಾಳು ಮಾಡು ಅಂತ ಹೇಳ್ತೀರನ? ಅಂದ್ರೆ ಏನು ಧರ್ಮನ ನೀನಾಡುತ್ತಿರುವ ಮಾತು? ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನು, ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ? ಇಲ್ಲ, ಹಂಗಿದ್ದೀರ ಹೇಳ್ಬಿಡು, ಮತ್ತೆ ನಿಂದು ಒಂದಾಗೇ ಬಿಡ್ಲಿ. ಯಾಕಂದ್ರೆ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂಥ ಬಡ ಬಿಕಾರಿಗಳ ತರ್ಪಿಲಿನ ಐತ್ ನೋಡು, ಯಾರೇನು ಮಾಡಕ್ ಬರಂಗಿಲ್ಲ. ಛೇ ಗೌಡ್ರ, ಕೋರ್ಟು ಕಚೇರಿ ಅಂತ ಹೋದ್ರೆ ಅಲ್ಲಿ ಕತ್ತಿಗೆ ಸತ ಬೆಲೆ ಸಿಗುದಿಲ್ರಿ ದಣಿ. ನಿಮ್ಮ ಮನೆತನ ಎಂಥ ಮನೆತನ? ಸುತ್ತು 10 ಹಳ್ಳಿಗೆ ನ್ಯಾಯ ನೀತಿ ಹೇಳಿದ ದಾನವಂತ ಧರ್ಮವಂತ ಮನೆತನ. ಅಪರ ನಿಮ್ಮ ಅಜ್ಜ, ಮುತ್ತಜ್ಜ, ನಿಮ್ಮ ತಾತ, ನಿಮ್ಮ ತಂದೆಯವರು ಎಲ್ಲರೂ ದಾನ ಧರ್ಮ ಮಾಡಿದವರು. ಈ ಮನೆಗೆ ಯಾರು ಬಡವರು ಕಷ್ಟ ಅಂತ ಬಂದ್ರೆ ಅವ್ರನ್ನ ತಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಹಂಗೆ ನೋಡ್ಕೋತಿದ್ರಿ ಅಪ್ಪ. ಧರ್ಮನ ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚ ಸೊಳ್ಳೆ ಮಕ್ಕಳು. ಮಂದಿ ಹೊಟ್ಟೆ ಹುಟ್ಟಿದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದಂಗೆ ತಿಳ್ಕೊತಿದ್ರ. ಆದ್ರ ನಾವು ಹಂಗಲ್ಲ. ನಮಗೆ ಹುಟ್ಟಿದ್ವ ನಮ್ಮ ಅನ್ಕೊಳಂಗಿಲ್ಲ, ಇನ್ನು ಮತ್ತೊಬ್ರಿಗೆ ಹುಟ್ಟಿದ್ವು ನಮ್ಮ ಅನ್ಕೊಳಕ್ ಹೆಂಗೆ ಬರ್ತತ್ರಿ? ಒಂದು ವೇಳೆ ಅನ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನು ಮಾಡೋದ್ರಿ? ಛೇ, ಅದೆಲ್ಲ ನಮ್ಮ ಕಡೆ ಸೀನೆ ಇಲ್ಲ. ಛೇ, ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿ ಪಾಲು ಕೇಳೋನು? ಬ್ಯಾಡ್ರಿ ಅಪ್ಪ. ಅಪ್ಪಾರ,
ಏನೋ ನಂದು ನುಕ್ಸಾನ್ ಆಗೈತಿ, ಅದಕ್ಕೆ ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಬೇಕಿದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ ರೀ ಅಪ್ಪ. ಅಲ್ಲ ಏನು ಮಾಡಕತ್ತೀನಿ ಇದನ್ನ ತೊದಲಿಗೆ ತೊದಲು ಬಡಿದಾಡ್ದಿದ್ರೆ ರೊಕ್ಕ ಹುಚ್ಚತಾವನ. ಹಂಗೆ ರೊಕ್ಕ ಹುಚ್ಚುವಂಗಿದ್ರ ಬೆಳತನ ಹಿಡ್ಕೊಂಡು ಕುಂದ್ರೋ ಮಗ ನಾನು. ನೋಡ್ದಾರಮ್ಮನ ನೀನು ಕಾಲು ಬಿದ್ದು ಕಾಲುಂಗ್ರ ಬಿಚ್ಕೊಳ್ಳೋ ಜಾತಿಗೆ ಸೇರಿದವನಂತ ನನಗೆ ಭಾಳ ಚಲೋನ ಗೊತ್ತೈತಿ. ಏನು ಇಷ್ಟಂಗ ಲಚ್ಚಿ ಕೇಳಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದ. ಕೊಟ್ಟು ಕಳಿಸ್ತೀನಿ, ಆದ್ರೆ ಹಂಗ ಕೊಟ್ಟು ಕಳಿಸೋ ಅಭ್ಯಾಸ ನನಗಿಲ್ಲ. ಏನಾದ್ರೂ ಮೂಯಿ ಇಟ್ಕೊಂಡು ಕೊಟ್ಟು ಕಳಿಸೋ ಜಾತಿಗೆ ಸೇರಿದವ್ ನಾನು. ಅಲ್ರಿ ಗೌಡ್ರ, ನಿಮಗೆ ಮುಯಿ ಕೊಡುವಂಥ ನನ್ನ ಹತ್ರ ಏನೈತ್ರಿ ಅಪ್ಪಾರ? ನನ್ನ ಹತ್ರ ಇರೋದ 3 ಎಕರೆ ಹೊಲ, ಊರಾಗ ಒಂದು ತಗಡಿನ ಮನಿ, 2 ಜೋಡಿ ಎತ್ತುಗಳು. ಇಂಥದ್ರಾಗ ನಾನು ನಿಮಗೇನು ಮುಯಿ ಕೊಡಕ್ಕಾಗತ್ರಿ ಅಪ್ಪ? ಆಯ್ತು ಧರ್ಮಣ್ಣ, ಆಯ್ತೆ. ಈ ಜಗತ್ನಾಗ ಅವನೇ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ರ ಹತ್ರ ಕೈ ಒಡ್ಡಾಕ ಬೇಕ. ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ. ಅದ್ರಾಗ ನೀನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದ್ಲಿ ಬದ್ಲಿ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಅಲ್ರಿ ಗೌಡ್ರ, ಈ ರೀತಿ ಅಡ್ಡುಗೋಡಿ ಮ್ಯಾಗ ದೀಪ ಇಟ್ಟಂಗ ಮಾತಾಡಿದ್ರೆ ಈ ಮಡ್ಡು ತೆಲಿಗೆ ಎಲ್ಲಿ ತಿಳಿಬೇಕ್ರಿ ಅಪ್ಪ? ತಿಳಿಯಂಗೆ ಹೇಳಲ್ಲ, ತಿಳ್ಕೋತೀನಿ. ನಾನು ನೋಡಿದ್ರೆ ನಾ ಬರಲೇ ಏನು? ಮೊದಲ ವಯಸ್ಸಾಗಿ ಗೋರಿಗೆ ಹೊಂಟಿನ ಅವಂಗೆಲ್ಲಿ ಗೊತ್ತಾಗಬೇಕು ಮೊದಲೇ ಹೆಬ್ಬೆಟ್ಟ ಮನುಷ್ಯ. ನೀ ಮಂಟ್ರಕ್ಕೆ ಹೋಗಿ ಬರಬೇಡಪ್ಪ, ಸೀದಾ ಇಲ್ಲೇ ಗದ್ದನಕಿರಿ ಕ್ರಾಸ್ನಿಂದ ಹೊಳಿ ಬಾ. ನೀ ನೋಡ್ದರ್ಮನ್ನ, ನಿನಗೆ ಕೈ ತುಂಬ ಹಣ ಕೊಟ್ಟು ಕಳಿಸ್ತೀನಿ, ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡಿಸ್ತೀನಿ. ಹಾಗೆ ನೀನು ಬಿಂದಾಸಾಗೆ ಇದ್ಬಿಡು. ಆದ್ರ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನಿನ್ನ ಹೆಂಡತಿನ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡು. ಏನಂದ್ರೆ ಕಷ್ಟ ಸುಳ ಮಗನ, ಹಾಲಕ ನನ್ನ ಮಗನ, ಬೇಬರ್ಸಿ ನನ್ನ ಮಗನ, ನಾಲಾಯಕ ನನ್ನ ಮಗನ. ನೀನ್ ಆಡಿದ ಮಾತು ಕೇಳಿದ್ರ ನನ್ನ ತಾಯಿಗೆ ನಾನ ಬೈದಂಗ ಆಗ್ತದಲ್ಲ. ಬಡವ್ರ ಮನಿ ಹೆಣ್ಮಕ್ಳು ಅಂದ್ರೆ ಏನಂತ ತಿಳಿದೆ? ಭೋಗದ ವಸ್ತು. ಭೋಗದ ವಸ್ತು ಅಂತ, ಭೋಗದ ವಸ್ತು. ಲೇ, ನೀನ್ ನಿಂತಿರೋ ನೆಲ ಒಂದು ಹೆಣ್ಣು, ಕುಡಿತಾ ಇರೋ ಜಲ ಒಂದು ಹೆಣ್ಣು, ಅಷ್ಟ ಏಕಲೇ ನಿನ್ನ ಹೆತ್ತ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿ ಹಾಕೋಬೇಡ. ಅಲ್ಲಲೇ ಗೌಡ, ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ. ಲೇ, ನಿನಗೂ ಒಂದು ಮುದ್ದಿನ ತಂಗಿ ಅದಳ. ನಾಳೆ ಊರಾಗ ಯಾರ ಬಂದು, ಏ ಗೌಡಪ್ಪ, ಇವತ್ತು ಒಂದು ರಾತ್ರಿ ನಿನ್ನ ತಂಗಿನ ನನ್ನ ಹತ್ತಕ್ಕೆ ಕಳಿಸು ಅಂದ್ರ ಅವಾಗೇನು ಮಾಡ್ತೀನಿ? ಬೂಟ್ಲೆ ಬಡಿತೀವಿ, ಬೂಟ್ಲೆ. ನೀವು ರೊಕ್ಕಿಸ್ತರು, ಶ್ರೀಮಂತರು ಊಡ್ ತಗೋತೀರಿ. ನಾವು ರೈತರು ಮೆತ್ತ ಹಿಡಿತೀವಿ, ಮೆತ್ತ. ನಾ ತಿಳ್ಕೊಂಡಿದ್ದೆ ಊರ್ ಗೌಡನ ಮನೆ ಅಂದ್ರೆ ದೇವಸ್ಥಾನ ಇದ್ದಂಗ, ಅದ್ರೊಳಗಿರುವ ನೀನೊಬ್ಬ ದೇವರು ಅಂತ. ಆದ್ರೆ ನೀನು ದೇವರಲ್ಲಲೇ, ನೀನೊಂದು ದೆವ್ವ. ದೇವರಾಗಿದ್ರೆ ಹೂವು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡ್ಬೋದಾಗಿತ್ತು. ದೆವ್ವಕ್ಕೆ ಅದರಿಂದ ಪೂಜೆ ಮಾಡ್ಬೇಕ್ರಿ. ಎಡಗಾಲಿನ ಮೆಟ್ಟ ಪೂಜೆ ಮಾಡ್ಬೇಕು. ಲೇ ಗೌಡ, ಅಲ್ಲೇ ನೋಡ್ತಿಲ್ಲ, ಎಲ್ಲಿ ನೋಡಿ, ಇಲ್ಲಿ ನನ್ನ ಹೇಳ್ತಿ ಬೇಕಾ ಮಗನ ನಿನಗ? ಈ ವಿಷಯನ ಇಲ್ಲಿಗೆ ಬಿಟ್ಟು ಚಲೋ ಆತು. ಮುಂದುವರ್ಸಿದೆ ಆದ್ರ ನಿನ್ನ ರುಂಡ ಕತ್ತರಿಸಿ ಊರು ಬಾಗಿಲಿಗೆ ತೋರಣ ಕಟ್ಟಿಬಿಡ್ತೀನಿ. ಈಗ ಒಂದು ಮೆಟ್ಟು ನೀನು ಬೆಲ್ಲಿಗೆ ಹೋಗಿದ್ದೀನಿ, ಅದು ನಿನ್ನ ಹತ್ತಕ್ಕೆ ಇರಲಿ. ಯಾಕಂದ್ರ ಈ ಧರ್ಮನ ನೆನಪು ನಿನಗೆ ಸದಾ ಕಾಲ ಇರಬೇಕು. ಇನ್ನು ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿತಾನ. ತನ್ನ ಅತ್ತಿಗೆ ಅಂದ್ರೆ ತನ್ನ ಹೆತ್ತ ತಾಯಿ ಅಂತ ತಿಳ್ಕೊಂಡನ. ಅವನಿಗೇನಾದ್ರೂ ಈ ವಿಷಯ ಗೊತ್ತಾದ್ರ ನಿನ್ನ ಗಂಟ್ಲ ಹರಿದ ರಕ್ತ ಕುಡಿದು ಬಿಡ್ತಾನ. ಜಾತಿ ಮಗನ.
ಲೇ ಮಗನ ಶೆಟ್ಟಿ, ರಂಡಿ ಮುಸ್ಕ ಹಾಕ್ಬೇಡ್ಲೆ ಮಗನ. ನಿಮ್ಮಂತ ತಲೆ ಹೇಳ್ಕ ನನ್ನ ಮಕ್ಕಳು ಊರಾಗ ಜಾಸ್ತಿ ಆಗಿದ್ದಕ್ಕ ಊರಾಗಿಂತ ಗೌಡ್ರ ದಬ್ಬಾಳಿಕೆ ಜಾಸ್ತಿ ಆಗೈತಿ. ಹೊರಗ ಬಾರ್ಲೆ ಮಗನ. ಊರು ತುಂಬ ನಿನ್ನ ಚಡ್ಡಿ ಮ್ಯಾಗ ಅಡ್ಡಾಡಕ್ ಹಚ್ಲಿಲ್ಲ. ನನ್ನ ಹೆಸರು ಧರ್ಮಾಪುರದ ಧರ್ಮಣ್ಣನೇ ಅಲ್ಲ. ಅಪ್ಪು. ಬೆನ್ನಿಂದೆ ಬಿದ್ದಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ಹಾಕೊಳ್ಳೋ ನಾನು. ಇನ್ನು ನನ್ನ ವೈರಿ ಎಸೆದಿರೋ ಚಪ್ಪಲಿನ ಅಷ್ಟೊಂದು ಸಲೀಸವಾಗಿ ಬಿಟ್ಟುಕೊಡ್ತೇನ? ಚಾನ್ಸ ಇಲ್ಲ. ಇದನ್ನು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳು? ಮುಂದೆ ಸರಿಯಾದ ಟೈಮ್ಕ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ಬೇಕಲ್ಲ. ಅಣ್ಣ ಮಗನ, ನನಗ ಬಡದ ದಕ್ಕಿಸ್ಕೊಂಡಿ ನಮ್ಮ ಗೌಡ್ರಿಗೆ ಮಾತಾಡ್ತಿ. ಯಾವ್ದೋ ರಿಷಿಗನಿ ಕಾಚಾ ಪಾಚಾ ತೂಳಿಕಿನ್ನೇನ. ಇವಳು ಇದ್ದಾಗ ಹಾರಾಡ್ಲಿಲ್ಲ, ಹೋದ್ಮ್ಯಾಗ ಕಚ್ಚ ಪಚ್ಚ ತುಳ್ತಾ ಇರ್ತೀವಿ. ಇದ್ದಾಗ ಹಾರಾಡಬೇಕು. ಇದ್ದಾಗ ಹಾರಾಡಿದ್ರೆ ಒಂದು ಚಪ್ಪಲ್ ನಿನಗೆ ಬಿದ್ದಿತ್ತು, ಇನ್ನೊಂದು ತಗೊಂಡು ನನ್ನ ಮರಿಗೆ ಹೋಗ್ತಿದ್ದ. ಅಂದ್ರ ಒಟ್ಟು ಹೆಟ್ಟಿದ್ರ ಗೌಡನ ಹೆಟ್ಲೆ. ಮತ್ತೆ ಮಾಡೋ ಕಾರವಾರ ನೀವ, ಮಾಡೋರು ನೀವ, ಮಾಡಿಸ್ಕೊಳ್ಳೋರು ನೀವ. ಏ ಶೆಟ್ಟಿ, ಹೋಗೋತ್ತಿಗೊಂದು ಮಾತು ಹೇಳಿ ಹೋದವನು. ಅವ್ರು ತಮ್ಮ ಎಲ್ಲೇ ಕಾಲೇಜ್ನಾಗ ಕಲ್ಯಾಕದಾನಂತ. ಆಮೇಲೆ ಕಲ್ಯಾಕದ್ರ ಎಲ್ಲರೂ ಚೋಟಿ ಬಿಡಿಸ್ಕೊಂಡ್ ತಿರ್ಗಾಡ್ತಿರ್ಬೇಕವ. ನೋಡು ಶೆಟ್ಟಿ, ನೀನೇನು ಕೆತ್ತಿ ಹರಿದು ಗಂಟು ಹಾಕ್ತೀವೋ ನನಗೊಂದು ಗೊತ್ತಿಲ್ಲ. ಅದನ್ನೊಂದು ಮಾಡ್ಲೇ ಇನ್ನು ಇದ ರಗಡಾಗೈತಿ. ಒಟ್ಟಿನಲ್ಲಿ ನಾಳೆ ಬೆಳಗಾಗೋದ್ರೊಳಗಾಗಿ ಅವನ ತಮ್ಮನ ಮೊಬೈಲ್ ನಂಬರ್, ಅವನ ಫೋಟೋ ಸಮೇತ ತಂದು ನನಗೆ ಒಪ್ಪಿಸ್ಬೇಕು. ಒಪ್ಪಿಸ್ದೆ ಹೋದ್ರ ಮಗನ ಭಾಳ ದಿವಸ ಆತ. ನೋಡ, ಮ್ಯಾಲಿನ ಜಂತಿಗೆ ಯಾವ ಹೆಣ್ಣನು ಜೋತಾಡಿಲ್ಲ. ನೆಕ್ಸ್ಟ್ ನಿಂದ ಮತ್ತ ಅಂದ್ರ ಅವನೇನು ಸುಬಾನಿ ಸೀನ್ಸ್ ಮೆನಿಗೆ ಮೆಟ್ಟಬೇಕು ಬೇಡ. ಹಿಡಿ ಇದನ್ನ ಒಯ್ದು ಎಲ್ಲಿಲ್ಲಪ್ಪ? ಫ್ರಿಜ್ನಾಗ ಇಡ ಹೋಗ. ಓ ಬರ್ತಿದ್ದೆ ಫ್ರಿಜ್ನ್ಯಾಗ. ಬೇಡ. ಇದು ಭದ್ರಕೋಟೆ, ಇದು ಭದ್ರವಾದ ಕೋಟೆ, ಇದು ಶ್ರೀಕಾಂತ್ ಗೌಡನ ಕೋಟೆ. ಈ ಊರಾಗ ಪುಂಡ ಅಂದ್ರು ನಾನ, ಪುಡಾರಿ ಅಂದ್ರು ನಾನ. ನನ್ನ ನೋಡಿದ್ರೆ ಜನ ಬೆನ್ನು ತೋರಿಸ್ತಾರ ವಿನಃ ಎದೆ ತೋರಿಸೋ ಎದೆಗಾರಿಕೆ ಯಾವನಿಗೂ ಇಲ್ಲ. ಅಂತದ್ರೊಳಗ ಎಕ್ಕೊಚ್ಚಿತ್ ಒಬ್ಬ ಬಡ ಬಿಕಾರಿ ಧರ್ಮ. ನಾನು ಒಂದು ಮಾತಾಡಿದ್ರ 10 ಮಾತಾಡಿ ಹೋದ. ಧರ್ಮ, ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ಅಂತ ನಿಂತ್ಕೊಂಡು ನನಗೆ ತೊಡೆ ತಟ್ಟಿ ಹೋದೆ ಅಲ್ಲ. ಮೆಚ್ಚಲೇಬೇಕಲೇ ಮಗನ ನಿನ್ನ ಗಂಡಸ್ತನ ಇರ್ಬೇಕು. ಜೀವನದಾಗ ಒಬ್ಬ ಇರ್ಬೇಕು. ಆವಾಗ್ಲೇ ಈ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಂತ. ಧರ್ಮ, ಧರ್ಮ ಕರ್ಮದ ಯುದ್ಧದಲ್ಲಿ ಧರ್ಮನೇ ಗೆದ್ದಿರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅಂತ ಮರೆಯಬೇಡ. ಫ್ಯಾಮಿಲಿ ಸೆಂಟೆನ್ಸ್ ಅಂತ ಬಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಅಭಿಮಾನಿಗಳ ದೇವರು ಅಂತ ಬಂದ್ರೆ ನಾನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ. ಚಾಲೆಂಜಿಂಗ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಚಾಲೆಂಜಿಂಗ್ ತರ ಗೆಲ್ಲುವ ವ್ಯಕ್ತಿನೇ ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಹುಚ್ಚನ ಎಜೆಯಲ್ಲಿ ಕಿಚ್ಚು ತುಂಬಿ ಆ ಹುಚ್ಚನನ್ನು ಒಳ್ಳೆ ಮಾರ್ಗದರ್ಶನಕ್ಕೆ ಹಚ್ಚುವ ವ್ಯಕ್ತಿ ಅಂತ ಬಂದ್ರೆ ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ. ನಾನ್ ಬರುವವರೆಗೂ ಮಾತ್ರ ಬೇರೆದವ್ರ ಹವಾ, ನಾನ್ ಬಂದ ಮೇಲೆ ನಂದೇ ಹವಾ ಅಂದ್ರೆ ನಾನು ರ್ಯಾಂಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಹೊಡಿಯೋದು ಹೊಡಿತೀಯ, ಎದೆಗೆ ಹೊಡಿ, ಬೆನ್ನಿಂದಲ್ಲಲೇ. ಭೀಮಾ ತೀರದಲ್ಲಿ ಹಂತಕ ಅಂತ ಬಂದ್ರೆ ನಾನು ದುನಿಯಾ ವಿಜಯ್ ಅವರ ಅಭಿಮಾನಿ. ಎದುರುಗಡೆ ಇರುವ ಶತ್ರುನನ್ನು ರುಂಡ ಹಾರಿಸುವ ವ್ಯಕ್ತಿ ಅಂತ ಬಂದ್ರೆ
ನಾನು ಛತ್ರಪತಿ ಶಿವಾಜಿ ಅವರ ಅಭಿಮಾನಿ. ಒಳ್ಳೆ ದೇಶಭಕ್ತ ಅಂತ ಬಂದ್ರೆ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಅಭಿಮಾನಿ. ಒಳ್ಳೆ ರಾಜಕಾರಣಿ ಅಂತ ಬಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇಂದಿರಾ ಗಾಂಧಿ ಅವರ ಅಭಿಮಾನಿ. ಸಂವಿಧಾನ ಶಿಲ್ಪಿ ಅಂತ ಬಂದ್ರೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ. ಆಯ್ತು, ಇಷ್ಟೆಲ್ಲ ಮಂದಿ ಅಭಿಮಾನಿ ನಾನಾಗಿದ್ದೀನಿ ಅಂದ್ರೆ ನಿನ್ನ ಅಭಿಮಾನಿಯಾಗದೆ ಇರ್ತೀನ ಮಗನ? ಆ ಧರ್ಮ, ನಿನ್ನಂತ ಗಂಡಸು ನನ್ನ ಎದುರು ಹಾಕುವ ವ್ಯಕ್ತಿ ಅಂತ ಬಂದ್ರೆ ನಾನು ಮೇಲ್ಗಡೆ ಇರುವ ಬ್ರಹ್ಮನ ಕೈಯಲ್ಲಿರುವ ಯಮರಾಜನ ಅಭಿಮಾನಿ.